ಅದಕ್ಕೆ ಈ ಮಗು ಗಾಯತ್ರಕ್ಕನ ಅಂತ ಲಲಿತಾ ಅತ್ತೆ ಡಿಸೈಡ್ ಮಾಡಿದ್ಮೇಲೆ ಅದನ್ನ ನಾವು ಖಂಡಿತ ಫಾಲೋ ಮಾಡ್ಬೇಕು. ಗಾಯತ್ರಿ ಅನ್ನೋ ಹೆಸರು ಕೊನೆಗೆ ದೇವಿ ಅನ್ನೋ ಹೆಸರು ಸೇರ್ಕೊಂಡ್ರೆ ಆ ಕ್ಷಣದಿಂದಾನೇ ಈ ಮಗುನೇ ಗಾಯತ್ರಿ ಅತ್ತೆ. ಇದು ಫೈನಲ್ ಅಂಡ್ ಇದು ಫಿಕ್ಸ್. ನಾಳೆ ಯಾವತ್ತಾದ್ರೂ ಪುನರ್ಜನ್ಮ ಎತ್ತಿರೋ ಗಾಯತ್ರಿ ಅತ್ತಿಗೆ ಮನೆಗ್ ಬಂದ್ಬಿಟ್ರೆ? ಬರಲ್ಲ. ಅದೇನಕ್ಕ ಹೀಗೆ ಹೇಳ್ದೆ? ನನ್ಗೆ ಅರ್ಥ ಆಯ್ತು. ಇವಳನ್ನೇ ಗಾಯತ್ರಿ ಅತ್ತೆ ಅನ್ಕೊಂಡ್ರೆ ಇಷ್ಟೊಂದು ಆಸ್ತಿ ಸಿಗತ್ತೆ ಅನ್ನೋದು ನಿಮ್ ಉದ್ದೇಶ. ಹಾಗಂತಲ್ಲ ಸುಮನ, ಜನರಿಗೆ ಗೊತ್ತಾಗೋ ಹಾಗೆ ನಮ್ಮಮ್ಮ ಬರಲ್ಲ ಅಂತ ಅದಕ್ಕೆ ಅಭಿಪ್ರಾಯ. ತುಂಬಾ ನಾಟಕ ಆಡ್ತಿದ್ದೀರ ಕಣ್ರ. ನೀವು 3 ಜನ ಒಂದಾಗಿ ನಮ್ಮನ್ನೆಲ್ಲ ಯಾಮರ್ಸ್ಬೇಕು ಅಂತ ನೋಡ್ತಾ ಇದ್ದೀರಾ ತಾನೇ? ಈ ನಾಮಕರಣದಲ್ಲಿ ರಣರಂಗಾನೇ ಆಗೋ ತರ ಇದೆ. ರಕ್ತಪಾತ ಆಗ್ತಿರೋ ಹಾಗೆ ನೋಡ್ಕೋಬೇಕು. ಒಬ್ರನ್ನೊಬ್ರು ಸಾಯಿಸ್ತಾರ ಹೇಗೆ ಅದಕ್ಕೆ? ಇವ್ರ ಮಾತನ್ನ ಲೈಟಾಗಿ ತಗೊಳ್ಳಿ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಡೆಯೋದೇ ಬೇರೆ ವಿಕ್ರಾಂತ್ ಅವರೇ. ಲಲಿತಾಮ್ಮ ಅವ್ರ ಕೈಯಿಂದ ರಕ್ತ ಸುರಿಯುತ್ತೆ. ಡಮ್ಮೋ ಡಮ್ಮ, ಮುತ್ತಿನ ಸರ ಕಿತ್ತೋಯ್ತು. ಮುತ್ತಿನ ಮೇಲೆ ಏನಾದ್ರೂ ಕಾಲಿಟ್ರೆ ಬೆನ್ನು ಮೂಳೆ ಮುರಿದೋಗ ಹಾಗೆ ಬೀಳ್ತಾರೆ. ಚಿಕ್ಕ ಮಾತೆ. ಕಾಲ್ ಕೆಳಗೆ ಹೋಗ್ತಿದೆ ಅತ್ತೆ, ಹುಷಾರು. ದೊಡ್ಡಮ್ಮ, ಅಯ್ಯೋ ದೊಡ್ಡತ್ತೆ. ದೊಡ್ಡಮ್ಮ, ದೊಡ್ಡಮ್ಮ, ದೊಡ್ಡಮ್ಮ. ದೊಡ್ಡಮ್ಮ, ಅಯ್ಯಯ್ಯೋ ದೊಡ್ಡಮ್ಮ, ಅಯ್ಯೋ ನೈನಿ, ನಿನ್ ಗಾಬ್ರಿಗೆ ಸೀರೆ ಹರ್ಕೋಬೇಡ. ನನ್ನ ಹತ್ರ ಖರ್ಚಿಪಿದೆ ಇರು. ಬೇಗ ಕಟ್ರಿ. ಅಷ್ಟಕ್ಕೂ ಈ ಗಾಯತ್ರಿ ಮೇಲೆ ಲಲಿತಾ ದೇವಿ ಯಾಕಷ್ಟೊಂದು ಮಮಕಾರ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಏನ್ ಮಾಡ್ಬೇಕು ಅಂತೀರಾ? ಲಲಿತಾ ದೇವಿಯ ರಕ್ತ ಏನಾದ್ರೂ ಸಿಕ್ಕರೆ ಇಬ್ಬರಿಗೂ ಏನ್ ಸಂಬಂಧ ಅಂತ ನಾವು ತಿಳ್ಕೋಬಹುದು. ಟೆನ್ಷನ್ ಮಾಡ್ಕೋಬಿಡ ವಿಶಾಲ್. ದೊಡ್ಡಮ್ಮ, ನೈನಿ ಅಳ್ಬೇಡಮ್ಮ. ಅದಕ್ಕೆ ತಗೊಳ್ಳಿದ್ದೇನೆ. ಅಯ್ಯೋ ದೊಡ್ಡಮ್ಮೋರೆ, ಅದನ್ನ ಕ್ಷಮಿಸ್ಬಿಡಿ. ನೀನೇನು ಮಾಡಿಲ್ಲ ನಯನಿ, ಅಳ್ಬೇಡ. ನನ್ ಚಾಕು ತಗೊಂಡ್ ಬಂದಿದ್ದಕ್ಕೆ ಅಲ್ವಾ ಹೀಗೆಲ್ಲ ಆಗಿದ್ದು.
ಹಾಗ್ ನೋಡೋದಾದ್ರೆ ಸುಮನಾ ಸರ ಕಟ್ಟಾಗಿ ಮುತ್ತೆಲ್ಲ ಕೆಳಗ್ ಬಿದ್ದಿದ್ದಕ್ಕೆ ಈ ತರ ಆಗಿದ್ದು. ಪಾಪ ಅವಳನ್ ಯಾಕಂತೀರಾ?